ಇವಾಗ ಹೋಗಿ ರಾಜ್ಕುಮಾರ್ ಅವರ ಮನೆಗೆ. ಆ ಮನೆ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಆಲ್ಟ್ರೇಷನ್ ಮಾಡಿ ಉತ್ತಮವಾಗಿ ಮಾಡಿದ್ದಾರಂತೆ. ಅದನ್ನು ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಆದರೆ ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಅದು ನಿಮ್ಮೆಲ್ಲರ ಹಾರೈಕೆಯಿಂದ, ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ಈ ವಿವೇಕಾನಂದ ಶಿವಬಸಪ್ಪ ಇಂಗಳಗಿ ಸಂಚಾರಿ ವಿವೇಕ್ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ತಂದೆ ತಾಯಿಯವರಿಗೂ ಧನ್ಯವಾದಗಳು, ಹಾಗೂ ನನ್ನ ಗುರು ಹಿರಿಯರಿಗೂ, ನನ್ನ ಶಾಲೆಯ ಎಲ್ಲ ಶಿಕ್ಷಕರಿಗೂ, ಕಾಲೇಜಿನ ಶಿಕ್ಷಕರಿಗೂ, ಹಾಗೂ ನನ್ನೆಲ್ಲ ಸ್ನೇಹಿತರಿಗೂ, ಎಲ್ಲರಿಗೂ ಅವರಿವರೆನ್ನದೇ ಎಲ್ಲರೂ ನಮ್ಮವರೆನ್ನುತ್ತಾ ಎಲ್ರಿಗೂ ಧನ್ಯವಾದ. ಈಗ ಹೋಗ್ತಾ ಇದ್ದೀನಿ. ಹಳ್ಳಿಯಲ್ಲಿ ಪಂಚಾಯಿತಿ ಕಟ್ಟೆಗಳು ರಾಜ್ಕುಮಾರ್ ಅವರ ಮನೆ ಹಿಂದೆ, ಹೊಸ ಮನೆ ಹಿಂದೆಯೇ ಹಳೆ ಮನೆ ಇರ್ಬೋದು. ಪಾಪ ನಿಂಗರಾಜಣ್ಣ ಸಿಕ್ಕಿದ್ದು ದೇವ್ರು ಸಿಕ್ಕ ಹಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರಗಳು ಹಾಗೂ ಅವರ ಜೀವನ ಶೈಲಿ ಹಾಗೂ ಅವರು ನಾಡ ಪ್ರೇಮ, ಕಾವೇರಿ ನದಿ ಹೋರಾಟಕ್ಕೆ ಭಾಗವಹಿಸಿದ್ರು. ಹಾಗೆ ಬೆಳಗಾವಿ ಇಲ್ಲಿ ಒಂದು ಹೋರಾಟಕ್ಕೆ, ಮಹದಾಯಿ ಹೋರಾಟಕ್ಕೆ ಭಾಗವಹಿಸಿದರು. ಶಾಲೆ ಇದೇನೋ ಕಾರ್ಯಕ್ರಮ ಇರಬಹುದು. ಹಳ್ಳಿಯಲ್ಲಿ ಇನ್ನೂ ಹಾಗೆ ಇದೆ. ಮನೆಗಳು ನೋಡಿ ಹೇಗಿದ್ದಾವೆ, ಮಳೆ ಆಗಿದೆ. ಕಾರ್ಯಕ್ರಮ ಇದ್ದವು. ಅಣ್ಣ ಯಾವ ಕಡೆ? ಎಡ ಬಲ ಸೀದಾ ಯಾವ ಕಡೆ? ಇಲ್ಲಿ ಯಾರು ಕೇಳಿ ಹೇಳಲ್ಲ ಸರ್. ಇಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ ಯಾವುದು? ನಾ ಇಲ್ಲೇ ನಿಂದ್ರಲ್ಲ. ಕೇಳಿ ಹೋಗೋಣ ನಡಿ ಅಣ್ಣ. ಅವ್ರಿಗೊಂದು ಮಾತು ಫೋನ್ ಮಾಡಿ ಬರೋಕ್ಕೆ. ಬಂದೆ ಅಣ್ಣ, ಬಂದೆ. ಈ ಮನೆಯಲ್ಲಿ ನೋಡ್ಬೋದು ಅಪ್ಪಾಜಿಯವ್ರ ಫೋಟೋನ. ಅಜ್ಜ ಆರಾಮದ್ರಿ? ಎಡಕ್ಕೆ ಹೋಗ್ಬೇಕ್ರಿ. ರಾಜ್ಕುಮಾರ್ ಅವ್ರ ಮನೆ ಬಲಕ್ರ, ಬಲಗಡೆ ಎಡಕ್ಕೆ. ಬಲಗಡೆ ಬಲಗಡೆ.
ಈ ಹಳ್ಳಿನವರು ಇನ್ನು ದಿಲ್ಲಿನೂ ಮಾಡ್ಬೋದು. ಹಾಂ, ಬೇರೆ ಯಾವುದೂ ಅಲ್ಲ ಮನೆ. ಇಲ್ಲಿ ಕಾಣ್ತಾ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ಇದೆ. ಅಣ್ಣ ಕೀಲಿ ಐತೆ ಅಣ್ಣ? ನಾನೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ರೆ ಅಂದ್ಕೊಂಡಿದ್ದೆ, ಯಾರಾದರೂ ಬರ್ತಾರ ಅಂದ್ಕೊಂಡು. ಹೌದಾ? ನೋಡ್ಕೊಂಡವ್ರು ಕಾಂಪೌಂಡ್ ಹಾಕಿರೋಣ, ಅದು ಹಾಗೆ ಇರ್ಬೇಕಂತ ಹಂಗೆ ಬಿಟ್ಟಿದ್ದಾರ. ಅಂದರೆ ಅವ್ರ ತಾಯಿ ಮನೆ ಅಣ್ಣ ಇದು, ತಾಯಿಯವರು. ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ನೋಡ್ತಾ ಇರೋದು. ಇಲ್ಲಿ ಯಾವಾಗಲೂ ಜನ ಇಲ್ಲೇ ಕೂರ್ತಿರ್ತಾರೆ. ಚಿಕ್ಕ ಮಕ್ಕಳು, ಪುಟ್ಟಿ ಸುಣ್ಣ. ಎಲ್ರಿಗೂ ನಮಸ್ಕಾರ. ನಾನು ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯ ಮುಂಭಾಗದಲ್ಲಿದ್ದೇನೆ. ತಾವೆಲ್ಲರೂ ನೋಡ್ಬೋದು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ ಇದು. ಅವರ ಮನೆ ಮುಂಭಾಗದಲ್ಲಿ ನನ್ನ ಸೈಕಲ್ ಕೂಡ ನಿಂತಿದೆ. ಹಿರಿಯರು ಓಡಾಡ್ತಾ ಇದ್ದಾರೆ. ಈಗ ಒಳಗಡೆ ಎಲ್ಲರೂ ಹೋಗೋಣ. ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಎಷ್ಟು ತಂಪಾಗಿದೆ. ಅದೇ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯವರ ಮನೆಯಂತೆ. ತಂದೆ ತಾಯಿ ಇರ್ಬೋದು, ರಾಜ್ಕುಮಾರ್ ತಂದೆ ತಾಯಿ ಭಕ್ತಾಂಬರೀಷ. ಎಷ್ಟು ನೀಟಾಗಿ ಮೊಬೈಲ್ ಚಾರ್ಜ್ ಕೂಡ ಮಾಡ್ಬೋದು. ಅವರ ಚಿತ್ರ ನೋಡೋಕ್ಕೆ, ನನ್ನ ತಂದೆಯವರು ಶಬ್ದವೇದಿ ಕೊನೆಯ ಚಿತ್ರ ನೋಡೋಕ್ಕೆ, ನಾನು ಸ್ಕೂಲಿಂದ ಬರ್ತಾ ಇರುವಾಗ ನನ್ನ ತಂದೆ ನನ್ನ ತಾಯಿಗಳು ಅವರ ಚಿತ್ರ ನೋಡಿ ಬರ್ತಾಯಿದ್ರು. ಅದೇ ಕೊನೆಯ ಚಿತ್ರ. ಅದು ಹಳೆ ಬಾಗಿಲು ಇರುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಕಾಣ್ಬೋದು. ಇಲ್ಲಿ ಹಂಗೆ ಸಾಮಾನು ಇಟ್ಟಿದ್ದಾರೆ. ಇಲ್ಲಿ ಒಲೆಗಳಿದಾವೆ ಕೆಳಗಡೆ. ಇದು ಬಚ್ಚಲು ಮನೆ. ಆವಾಗ ಸಣ್ಣ ಮನೆಯಲ್ಲಿ ಒಂದು ರೀತಿ ಬೋಟ್ ನೋಡ್ದಂಗೆ ಆಗ್ತಾ ಇದೆ. ಬೋಟ್ ನಾನು ಕೂಡ ಇದ್ದೀನಿ. ಟೀ ಶರ್ಟ್ ನೀಲಿ ಇದೆ. ಅವರನ್ನು ಇದ್ದಾಗ ನೋಡೋಕ್ಕೆ ಆಗಲಿಲ್ಲ. ಅವ್ರ ಮನೆಗೆ ಹೋಗಿದ್ದೆ, ಅವ್ರು ಭೇಟಿ ಆಗೋಕ್ಕಾಗಿಲ್ಲ. ಅಶ್ವಿನಿ ಅತ್ತಿಗೆ ಅವ್ರನ್ನ
ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಬ್ಬ ಯುವಕನೋ ಯಾರೋ ಒಬ್ಬ ಮನುಷ್ಯನೋ ಏನಂತ ಹೇಳಿದ್ದ ಅಂದರೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಶ್ವಿನಿ ಅತ್ತಿಗೆ ಅವರು ಅಲ್ಲಿ ಚಾಲನೆ ಕೊಡೋಕ್ಕೆ ಹೋಗಿದ್ದರು. ಆ ಒಂದು ಸಂದರ್ಭದಲ್ಲಿ ಗಂಡ ತೀರಿದವರು ಅಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬಾರ್ದು ಅಂತ ಹೇಳ್ತಿದ್ದಾರೆ. ಆ ವ್ಯಕ್ತಿಗೆ ಈ ಮೂಲಕ ಹೇಳೋದೇನಂತಂದರೆ, ನಿನ್ನ ತಂದೆ ತಾಯಿ ಕಲಿಸಿರೋ ಒಂದು ಸನಾತನ ಧರ್ಮದ ಏನಾದರೂ ಇದ್ದರೆ ಅವನಿಗೆ ಕೇಳೋ ಕ್ವಶನ್ ಏನಂತಂದರೆ, ಅತ್ತಿಗೆಯರು ಹೋದಾಗ ಅವರು ಆ ಥರ ಹೋಗಿದ್ರು ಅಂತ ಹೇಳಿದರು. ನಿಮ್ಮ ಅಕ್ಕ ನಿಮ್ಮ ತಂಗಿಗೆ ಏನಾದರೂ ಅಂತ ಪರಿಸ್ಥಿತಿ ಬಂದಿದ್ದರೆ, ಅವಾಗ ಯಾರಾದರೂ ಅದೇ ರೀತಿ ಅಂದಿದ್ದರೆ ಆವಾಗ ನಿನ್ನ ಪ್ರತ್ಯುತ್ತರ ಏನಿತ್ತು ಅಂತೇಳಿ ಇಲ್ಲಿ ಅವನಿಗೆ ಪ್ರಶ್ನೆ ಮಾಡ್ತೀನಿ. ಯಾಕಂದರೆ ಎಲ್ಲರ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಅಂತೇಳಿ ವಿಚಾರ ಮಾಡೋದಾದರೆ ಒಳ್ಳೆಯದಾಗುತ್ತೆ. ಬೇಜಾರಾದರೂ ಪರವಾಗಿಲ್ಲ, ಆ ವ್ಯಕ್ತಿ ಯಾರೇ ಇರಲಿ, ತಪ್ಪಾಗಿದೆ ಅಂಥೇಳಿ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು. ಅಮ್ಮ, ಹಳೆ ಮನೆ ಏನಿದೆ ಅದರಲ್ಲಿ ನೆಮ್ಮದಿ, ಶಾಂತಿ, ಸುಖ ಎಲ್ಲ ಅಲ್ಲೇ ಸಿಗುತ್ತೆ. ಹೌದಂತೀರಿಲ್ಲ? ಕರೆಂಟ್ ಬಂತು. ಇದನ್ನು ಯಾರು ರಕ್ಷಣೆ ಮಾಡ್ತಿದ್ದಾರೆ ಅವರೆಲ್ಲರಿಗೂ ನನ್ನ ಪರವಾಗಿ, ಕರ್ನಾಟಕದ ಸಮಸ್ತ ಜನರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಪ್ಪಾಜಿಯವ್ರಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ. ಅವ್ರಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ಈ ಮನೇನ ತೋರಿಸ್ತೀನಿ. ಎಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ಇಲ್ಲಿ ಒಳ್ಳೆಯದೆ ನೋಡಿ. ಈ ಮನೇನೆ ಯಾರು ನೋಡ್ಕೋತಾ ಇದ್ದೀರಾ? ಯಾರು? ಹೌದ್ರಾ? ನೀವೆಲ್ಲ ದಿನ ಇಲ್ಲೇ ಕುತ್ಕೊಳ್ಳೋದ? ಒಳಗಡೆ ಸಣ್ಣಗಿದೆ ಅಂತೇನೋ. ಹೌದಾ? ಇಲ್ಲ, ಅವರು ಪುಣ್ಯವಂತರೇ. ಯಾಕಂದರೆ ಅಂಥ ವ್ಯಕ್ತಿ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಅವರ ಏನು ಚಲನಚಿತ್ರ ಏನಿದೆ ಸಿನಿಮಾಗಳು ಭಾಳಷ್ಟು. ನಮ್ಮ ಅಪ್ಪಾಜಿ ಶಬ್ದವೇದಿ ಫಿಲ್ಮ್ ಯೂಸ್ದು ಕೊನೆ ಫಿಲ್ಮು. ನಾ ಸ್ಕೂಲಲ್ಲಿ 3ನೇ 4ನೇ ಓದುವಾಗ ಲಾಸ್ಟ್ ಫಿಲ್ಮ್ ಅವ್ರದ್ದು. ನಮ್ಮಪ್ಪ ನಮ್ಮವ್ವ ಹೋಗಿ ಬಂದರು. ಅವ್ರ ಫಿಲ್ಮ್ ಬಿಟ್ಟು ಯಾವ ಫಿಲ್ಮ್ಗೂ ನಮ್ಮ ಅಪ್ಪ ಇದುವರೆಗೂ ಹೋಗಿಲ್ಲ. ನಮ್ಮ ಅವ್ವನ್ನ ಕರ್ಕೊಂಡು ಹೋಗಿರ್ಬೋದು, ಬಟ್ ನಮ್ಮ ಅಪ್ಪಾಜಿನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರದ್ದು ಅದೇ ಕೊನೆ ಫಿಲ್ಮ್. ಹಾವೇರಿ ಅಮ್ಮ, ಹಾವೇರಿ. ಇದೇ ಮನೆಯವರು ಆ ಮನೆಯನ್ನು ನೋಡ್ಕೋತಾ ಇರೋದು. ಅವರನ್ನು ಆಗಲಿದ್ದಲ್ಲ ಅಣ್ಣ. ಈ ಮನೆಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯನ್ನು ಶುದ್ಧವಾಗಿ ಕ್ಲೀನಾಗಿ ಇಟ್ಕೋತಾ ಇರೋರು. ಅಕ್ಕರು ರಂಗೋಲಿ ಹಾಕ್ತಿದ್ದಾರೆ. ಮನೆ ಹಿಂಭಾಗದಲ್ಲಿ ಜಮೀನಿದೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಯಾರು ಮತ್ತಾರೋ ಬಂದರು. ಇದೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ. ಇವಾಗ ಬಂದು ನೋಡ್ತಾ ಇರೋ ವಿಡಿಯೋವ್ರಿಗೆ ನೋಡಿಬಿಡಿ. ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡಿ. ನಾವು ನಿದ್ದೆ ಬಂದ್ಮೇಲೆ ತಾನು ಆಗೋದು ಜೈಗೆ ಬಿಟ್ಟು ಸಂದ್ಗಂತೂ ಇದ್ದೆ. ನಾವು ಹೇಳೋದು ಬಂದವ್ರು ಅದವ್ರಿಗೆ ಬೀಗ ಕೊಡಿ ಅಂತ. ಎಲ್ಲಿ ಇರ್ತೀರಮ್ಮ? ಬೆಳಗ್ಗೆ ಏನು ಸಾಯಂಕಾಲವರೆಗೂ? ದಿನಕ್ಕೆ ಎಷ್ಟು ಜನ ಬರ್ತಾರಮ್ಮ? ಜನ ಬಂದು ಹೋಗ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ. ನಾನು ಅವ್ರ ಮನೆ ಅಲ್ಲಿ ಕೊಡ್ತಾರೆ. ಇಲ್ಲಿಯಾರು ನೋಡ್ಕೊಳ್ಳೋರು ಕೊಟ್ಟರು ಊಟ. ನನ್ನ ಸಾರಥಿ ಬಜರಂಗಿ. ಸುಮ್ಮನೆ ಯುವರತ್ನನೇ. ನಮ್ಮ ಅದೃಷ್ಟ ಇಲ್ಲ ಅವರನ್ನು ನೋಡೋದು. ಅವರ ಮನೆಗೆ ಕಾಲಿಟ್ಟಿದ್ದು ನಮ್ಮ ಅದೃಷ್ಟ. ಗಂಗಾಧರ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಅಪ್ಪಾಜಿಯವ್ರ ಮನೆಗೆ ಬಂದಿದ್ದೀನಿ. ನಮ್ಮ ಅಪ್ಪಾಜಿ ಕೂಡ ಇವರ ದೊಡ್ಡ ಅಭಿಮಾನಿ.
ಒಂದು ಸ್ಟ್ಯಾಂಡ್ ಮಾಡ್ಕೊಳ್ಳ ಅದು ಮನ ಮೂಲದಲ್ಲಿರೋ ಸ್ಟ್ಯಾಂಡ್ ಎತ್ತಿ ಪೂಜೆ ಮಾಡಿ ಪಳೆಚೇರಿ ಮಾಡ್ಕೊಡಿ ನಾನು ಟಿ ವಿಲಿ ನೋಡಿದ್ದಮ್ಮ, ನಾವು ಯಾವಾಗ ನೋಡ್ತೀವಿ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಇದಾನಲ್ಲ ನಮ್ಮ ಹೀರೋ, ಇವನೇ ನಮ್ಗೆ ಕರ್ಕೊಂಬಂದಿದ್ದ. ಅವಾಗ ಅಯೋಧ್ಯೆ ತೋರಿಸಿದ್ದ, ಇವಾಗ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಈ ಮನೆ ತೋರಿಸೋಂಥ ನಮ್ಮ ಲಿಂಗರಾಜ್ ಅಣ್ಣವ್ರಿಗೆ, ಅವ್ರ ಸ್ನೇಹಿತರಿಗೆ ಧನ್ಯವಾದಗಳು.